ಆ ಕರ್ನಾಟಕದ ವರ್ಣನೆಯೊಳಗ, ಕೈಲಾಸದ ವರ್ಣನೆಯೊಳಗ ನಾರದ ಕೈಲಾಸಕ್ಕೆ ಹೋಗಿ ಶಿವನ ಮುಂದೆ ಪ್ರಸ್ತಾವನೆ ಮಾಡ್ತಾನೆ. ಭೂಲೋಕ ಹದಗೆಟ್ಟಿದೆ, ಭೂಲೋಕದಲ್ಲಿ ಇವತ್ತು ಕರ್ಮ ತಾಂಡವಾಡ್ತಾ ಇದೆ. ಆ ಭೂಲೋಕವನ್ನು ಬೆಳಗುವುದಕ್ಕಾಗಿ ಏನಾದರೂ ಒಂದು ಉಪಾಯವನ್ನು ಮಾಡಬೇಕಂತ ನಾರದ ಮಹರ್ಷಿ ಶಿವನ ಮುಂದೆ ಇಟ್ಟಿರುವಂಥ ಸಂದರ್ಭದಲ್ಲಿ ಕೈಲಾಸದೊಳಗಿರುವಂಥ ಪರಮಾತ್ಮ ಅಲ್ಲೇ ಪಕ್ಕದಲ್ಲೇ ಇರುವಂತಹ ಮುದ್ಗಣಾಧೀಶ್ವರನನ್ನ ಕರೆದು ಅಪ್ಪಣೆಯನ್ನು ಮಾಡ್ತಾನೆ. ನಿನ್ನ ಅವತಾರ ಭೂಲೋಕದೊಳಗ ಆಗಲಿ, ಕನ್ನಡ ನಾಡಿನೊಳಗ ಗೋಲ್ಗಿರಿ ಗೊಲಾಳೇಶ್ವರ ಎಂಬ ಲಿಂಗದಿಂದ ನೀನು ಪ್ರಸಿದ್ಧನಾಗು. ಏನು ಅಪ್ಪಣೆಯನ್ನ ಕೊಟ್ಟ ಪ್ರಕಾರ ಇವತ್ತು ಭೂಲೋಕದ ವಿಚಾರವನ್ನ ನಾರದ ತಿಳಿಸಿದ್ನಲ್ಲ. ಏನು ನಾರದ ತಿಳಿಸಿದ ಅಂತಂದ್ರೆ, ಒಮ್ಮೆ ಜೋರಾಗಿ ಜೈಕಾರ ಹಾಕ ನೋಡೋಣ. ಮುರುಗೇಶ್ವರ ಮಹಾರಾಜ್ ಕಿ, ಸಿದ್ಧರಾಮ ಶಿವಯೋಗೀಶ್ವರ ಮಹಾರಾಜ್ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ. ನಾರದ ಹೇಳಿದ ಮೇಲೆ ಭೂಲೋಕದ ವಾರ್ತೆಯನ್ನ ಶಿವನಿಗೆ ತಿಳಿಸಿದ. ವರ್ಷಕ್ಕೆ ಎಷ್ಟು ದಿನಗಳು ಹೇಳಿ? ಒಂದು ವರ್ಷಕ್ಕೆ ಎಷ್ಟು ದಿನಗಳು? ಒಂದು ವರ್ಷಕ್ಕೆ 365 ದಿನಗಳನ್ನ ಪರಮಾತ್ಮ ನಮಗೆಲ್ಲ ಕೊಟ್ಟಿದ್ದಾನೆ. ಆ ವರ್ಷದಲ್ಲಿ ಕೊಟ್ಟಿರುವಂತ 365 ದಿನಗಳನ್ನ ನಾವು ಹೆಂಗ ಕಳ್ಯಾಕತ್ತೇವಿ ಈ ಭೂಮಿ ಮ್ಯಾಲ ಅಂದ್ರೆ, ವರ್ಷದ 365 ದಿನಗಳನ್ನ ಒಂದಿಷ್ಟು ಕೋಪ, ಒಂದಿಷ್ಟು ದಿನಗಳನ್ನ ತಾಪ, ಒಂದಿಷ್ಟು ದಿನಗಳನ್ನ ಮೋಹ, ಒಂದಿಷ್ಟು ದಿನಗಳನ್ನ ಮಾಯ. ಕೋಪ, ತಾಪ, ಮೋಹ, ಮಾಯ, ಬಂಧು, ಇದರೊಳಗೆ ನಾವೆಲ್ಲ ದಿನಗಳನ್ನ ಕಳೀತಾ ಇದ್ದೇವೆ. ಆದ್ರೆ ಪರಮಾತ್ಮ ವರ್ಷಕ್ಕೆ 365 ದಿನಗಳನ್ನ ಇವತ್ತ ಕೊಟ್ಟಿದ್ದು ಯಾಕ ಅಂತ ಕೇಳಿದ್ರು, ಕೋಪಕ್ಕಾಗಿ ಅಲ್ಲ, ತಾಪಕ್ಕಾಗಿ ಅಲ್ಲ, ಮೋಹಕ್ಕಾಗಿ ಅಲ್ಲ, ಮಾಯಕ್ಕಾಗಿ ಅಲ್ಲ. 365 ದಿನಗಳನ್ನ ಪರಮಾತ್ಮ ಎದಕ್ಕೆ ಕೊಟ್ಟಾನಂದ್ರ, ಏ ತಮ್ಮ, ಏ ಮನುಷ್ಯನೇ, ನಿನ್ನ ಬದುಕಿನೊಳಗ ಏನು 365 ದಿನಗಳನ್ನ ಪರಮಾತ್ಮ ಕೊಟ್ಟಾನಲ್ಲ, ಆ ಕೊಟ್ಟ ದಿನಗಳು ಸಾರ್ಥಕವಾಗಬೇಕಾಗಿತ್ತು ಅಂದ್ರೆ ನಿನ್ನ ಬದುಕಿನೊಳಗ ಒಂದು ದಿನ ಬೆಳಗಿನ ಜಾವದೊಳಗ ಎದ್ದು ಒಬ್ಬ ಗುರುವಿನ ಮಠಕ್ಕೆ ಹೋಗಿ ಗುರುವಿನ ಪಾದಕ್ಕೆ ಹಣೆ ಮಣೆದು ಅಲ್ಲಿರುವ ಕರ್ತೃವಿನ ಗದ್ದುಗೆಗೆ ನಮಸ್ಕಾರವನ್ನ ಮಾಡಿದ್ದೆ ಆದರೆ 365 ದಿನಗಳು ಕೊಟ್ಟಿದ್ದಕ್ಕೂ ಸಾರ್ಥಕ. ಹೀಗೆ ಭೂಲೋಕದಲ್ಲಿ ಮಾಯ, ಮೋಹ, ಕೋಪ, ತಾಪಕ್ಕಾಗಿ ಬಳಲುವ ಜನಗಳನ್ನ ನೋಡಿ ನಾರದ ಆ ಶಿವನ ಮುಂದೆ ಹೋಗಿ ಹೇಳಿರುವ ಸಂದರ್ಭದೊಳಗನೆ ಅಲ್ಲೇ ಪಕ್ಕದಲ್ಲಿರುವಂತಹ ಮುದ್ಗಣಾಧೀಶ್ವರನನ್ನ ಕಳಿಸಿಕೊಳ್ತಾ ಇದ್ದಾನೆ ಭೂಲೋಕಕ್ಕೆ. ಹಾಗಾದ್ರೆ ಮುದ್ಗಣಾಧೀಶ್ವರ ಎಲ್ಲಿಗೆ ಬರ್ತಾನೆ, ಸಂಚಾರ ಮಾಡ್ತಾ ಮಾಡ್ತಾ ಅಂತ ಕೇಳಿದ್ರೆ, ಇದೇ ಯಾವ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನೊಳಗೆ ಬರುವಂತ ಡಬಲಾರ ಪಟ್ಟಣ. ಆ ಡಬಲಾರ ಪಟ್ಟಣದೊಳಗೆ ಮಹಾದೇವ ಭೂಪಾಲ ಸುಂದರವಾಗಿರುವಂತಹ ಕೋಟೆಯ ಕಟ್ಟಡವನ್ನ ಕಟ್ಟಿದ್ದಾನೆ. ಡಬಲಾರ ಪಟ್ಟಣ ಮುತ್ತು, ರತ್ನ, ವಜ್ರ, ವೈಢೂರ್ಯದಿಂದ, ವ್ಯಾಪಾರದಿಂದ ಕಂಗೊಳಿಸ್ತಾ ಇತ್ತು. ಬಂದಿತ್ತು. ಆ ಡಬಲಾರ ಪಟ್ಟಣದೊಳಗನೆ ಶರಣ ದಂಪತಿಗಳಾಗಿರುವಂಥವರು ಬಲ್ಲುಗ ಹೆಂಡತಿ ದುಗ್ಗಳೆ
ಬಲ್ಲುಗ ನಿತ್ಯ ನಿತ್ಯ ಬೆಳಗಿನ ಜಾಮದೊಳಗ ಕುರಿಗಳನ್ನ ಹೊಂಬಳ ಹಳ್ಳಕ್ಕೆ ಅವನ ಜೊತೆಗೆ ಒಬ್ಬರಲ್ಲ 16 ಕುರಿ ಕಾಯುವ ಜನಗಳೆಲ್ಲರೂ ಕೂಡ ಹೊಂಬಳ ಹಳ್ಳಕ್ಕೆ ಕುರಿ ಕಾಯ್ತಾ ಇದ್ರು. ಬಲ್ಲುಗನ ಕಾಯಕ ಕುರಿ ಕಾಯುವ ಕಾಯಕ. ಆದ್ರೆ ಬಲ್ಲುಗ ಜೀವನದಲ್ಲಿ ಜೀವನ ಹೆಂಡತಿಯಾಗಿರುವಂತವಳು ದುಃಖವೇ ಆಗರ್ಭ ಶ್ರೀಮಂತ ಮನೆತನದವಳು. ಗುರುಲಿಂಗ ಜಂಗಮ ಕಾಯಕ ದಾನ ಧರ್ಮ ಭಕ್ತಿ ಒಳಗನೆ ಹೆಸರಾಗಿರುವಂತವಳು ದುಃಖಲೇ. ಹಾಲು ಕುರುಬರ ಮನೆತನದಲ್ಲಿ ಹುಟ್ಟಿ ಹೀಗೆ ಕಾಯಕವನ್ನು ಮಾಡ್ತಾ ಕಾಲವನ್ನು ಕಳೀತಾ ಇರುವ ಸಮಯದಲ್ಲಿ ಆ ಡವಳಾರ ಪಟ್ಟಣದಲ್ಲಿ ಸಂಗಮೇಶ್ವರನ ದೇವಾಲಯ. ಸಂಗಮೇಶ್ವರನ ದೇವಾಲಯ. ಹೀಗೆ ಆ ಸಂಗಮೇಶ್ವರನ ದೇವಾಲಯದಲ್ಲಿ ದುಗ್ಗಲೆ ಒಂದರ ಎರಡರ ಮೂರರ ನಾಲ್ಕರ ಮದುವೆಯಾಗಿ 4, 5, 50 ವರ್ಷವಾದರೂ ಮಕ್ಕಳಿಗಾಗಿರಲಿಲ್ಲ. ಮಕ್ಕಳೇ ಇಲ್ಲ. ಮಕ್ಕಳಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾಳೆ. ಆ ಊರ ಸಂಗಮೇಶ್ವರನ ದೇವಾಲಯ. ಆ ಊರ ಸಂಗಮೇಶ್ವರನ ದೇವಾಲಯಕ್ಕೆ ನಿತ್ಯ ಬೆಳಗಿನ ಜಾವದೊಳಗಡೆ ಸ್ನಾನವನ್ನು ಮಾಡಿ ಮಡಿ ಮಡಿ ಬಂದ ಹೂವ ಪತ್ರೆ ಕಾಯಿ ಕರ್ಪೂರವನ್ನು ತಂದು ಆ ಸಂಗಮನಾಥನಲ್ಲಿ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಮಕ್ಕಳಿಗಾಗಿ ಬದುಕು ಹಂಬಲಿಸ್ತಾ ಇತ್ತು. ಅಷ್ಟರೊಳಗಡೆ ಇವ ಕೈಲಾಸದೊಳಗಿರುವಂತ ಮುದ್ಗನ ಗಣಾಧೀಶ ಸಂಚಾರವನ್ನು ಮಾಡ್ತಾ ಮಾಡ್ತಾ ಢವಳಾರ ಪಟ್ಟಣದ ಮಹಾದೇವ ಭೂಪಾಲ ಕಟ್ಟಿರುವ ಕಲ್ಲಿನ ಕೋಟೆಯಲ್ಲಿ ಬಂದು ಕುಳಿತಿದ್ದ. 50 ವರ್ಷವಾದರೂ ಮಕ್ಕಳೇ ಆಗಿರಲಿಲ್ಲ ದುಃಖಳಿಗೆ. ಆಗಿನ ಕಾಲದ ಶರಣರ ಇತಿಹಾಸವನ್ನು ತಿರುಗಿ ನೋಡಿದರೆ ಮಕ್ಕಳಿಲ್ಲ. ಸೊಲ್ಲಾಪುರದ ಮುದ್ಗನ ಗೌಡ ಸುಖವೇ ಅವರ ಮನೆತನವಾಗಿರುವಂತಹ ಧೂಳಿ ಮಹಾಕಾಲಯ್ಯ. ಮುದ್ದನ ಗೌಡ ಸಂಘವೇ ಆ ಧೂಳಿ ಮಹಾಕಾಲಯ್ಯನ ಗುಡಿಗೆ ನಡೆದುಕೊಂಡು ಈ ಜಗತ್ತಿಗೆ ಸಿದ್ಧರಾಮನನ್ನು ಹೆತ್ತುಕೊಟ್ಟರು. ಚನ್ನಲಗಿಯ ಸಿದ್ಧರಾಮ. ಆದರೆ ದುಃಖಗಳಿಗೆ ಮಕ್ಕಳೇ ಇಲ್ಲ. ಸಂಗಮನಾಥನ ಮನೆಗೆ ಬರ್ತಾರೆ. ಎಲ್ಲ ಪತಿದೇವರ ಕುರಿ ಕಾಯ್ಲಿಕ್ಕೆ ಹೋಗ್ತಾನ. ಅವರಿಗೆ ಮಕ್ಕಳ ಚಿಂತೆ ಇಲ್ಲ, ಅವರ ಮಕ್ಕಳ ಕೊರಗು ಇಲ್ಲ. ನಾನೊಬ್ಬರೇ ಮನೆಯೊಳಗೆ ಇದ್ದುಕೊಂಡು ಮಕ್ಕಳಿಗಾಗಿ ಹಗಲಿಗಳು ಚಿಂತೆಯನ್ನು ಮಾಡ್ತಾ ದುಃಖಳಿ ಕಾಲವನ್ನು ಕಳೀತಾ ಇದ್ದಾಳೆ. ಆಗಿನ ಕಾಲದೊಳಗ ಮಕ್ಕಳ ಕೊರತೆ ಇತ್ತು. ಆದರೆ ಈಗಿನ ಕಾಲದೊಳಗ ಮಕ್ಕಳ ಕೊರತೆನೇ ಇಲ್ಲ. ಈಗೆಲ್ಲ ಮದುವೆ ಆದ್ರ ವರ್ಷ ತುಂಬದ್ರೊಳಗ 2-2, 3-3 ಹಡಿತಾರೆ. ಈಗ ಉದಾಹರಣೆಗಾಗಿ ಒಬ್ಬ ಹೆಣ್ಮಗಳು, ನಾನು ಹರಿಯಾಣ ಬಸ್ ಸ್ಟ್ಯಾಂಡ್ ನಲ್ಲಿ ಕುತ್ಕೊಂಡಿದ್ದೆ. ಒಬ್ಬ ಹೆಣ್ಮಗಳು ಬಸ್ ಸ್ಟ್ಯಾಂಡ್ ಕಡೆಗೆ ಬರ್ಲಿಕ್ಕೆ ಹತ್ತಿದ್ಲು. ಆಕಿ ಹೆಂಗ ಬರಕ್ ಹತ್ತಿದ್ಲು ಅಂತಂದ್ರೆ ಒಬ್ಬಕ್ಕೆ ಬರಕ್ ಹತ್ತಿರ್ಲಿಲ್ಲ. ಹಿಂದೆ 4, ಮುಂದೆ 4, ಎಡಕಮ 4, ಬಲಕ 4, ಈ ಕಡೆ ಒಂದು ಮಕ್ಕಳು ಹೊತ್ಕೊಂಡು ಬರಕ್ ಹತ್ತಿದ್ದ ಆಕಿ ಬಸ್ ಸ್ಟ್ಯಾಂಡ್ ನೋಡುದು. ನಾ ಕೇಳಿದೆ, ಈ ಹೆಣ್ಮಗಳಿಕಿನ ಹಡ್ದಾಳು, ಎಲ್ಲಾದ್ರೂ ಮಕ್ಕಳು ಕಳತನ ಮಾಡ್ಕೊಂಡು ಬಂದಾಳು ಅಂತ ನಾನ್ ಚಿಂತನೆ ಮಾಡ್ಲಿಕ್ಕೆ ಹತ್ತಿದ್ದೆ. ಬಸ್ ಸ್ಟ್ಯಾಂಡ್ ಒಳಗೆ ಬಂದು ಕುತ್ಕೊಂಡು ಆಕಿ ಯಾವ ಊರಿಗೆ ಹೋಗ್ಬೇಕಾಗಿತ್ತು, ಆ ಊರು ಬಸ್ಸನ್ನು ಬಂತು. ಬಸ್ ಎಲ್ಲಾ ಹುಡುಗರು ಬಸ್ನಾಗ ತುಂಬಿ ಅಕ್ಕಿನೂ ಹತ್ತಿದ್ದು. ಕಂಡಕ್ಟರ್
ಸೀಟಿ ಹೊಡೆಯೋದ್ರೊಳಗನ ಬಸ್ಸಿನಾಗಿದ್ದ ಹುಡುಗ ತನ್ನ ಮಗ ಒಬ್ಬ ಟಣ್ಣಂತ ಕೆಳಗ ಜಿಗದ ಓಡ್ ಹೊಂಟಿದ್ದ. ಆ ಹೆಣ್ಮಗಳಂದು ಕಂಡಕ್ಟರ್ ಸೀಟಿ ಹೊಡಿ ನನ್ನ ಮಗ ಇಳಿದು ಹೋಗಿ ಕರ್ಕೊಂಡು ಬರ್ತೀನಿ ಅಂದ ಅಕ್ಕಿ ಪೇಚಾಡದ್ ನೋಡಿ ಅಲ್ಲೇ ಕುತ್ಕೊಂಡಿದ್ದೆ ನಾನು. ಅಕ್ಕಿ ಹೆಣ್ಮಗಳು ಕಷ್ಟಪಡೋದ್ ನೋಡಿ ನಾನು ಓಡ್ ಹೋಗಿ ಆ ಹುಡುಗನ ಕರ್ಕೊಂಡು ಬಂದು ಬಸ್ ಹತ್ತಿಸಿದ ಮೇಲೆ ಹಾಕಿಂದು ಅಣ್ಣ ನಿನಗೆ ಪುಣ್ಯ ಬರಲಿ ಅಂದ ಹಾಕಿ. ಇವಾಗ ಪುಣ್ಯ ಬರೋದು ಒತ್ತಡಕ್ಕಿರ್ಲಿ, ನಿನಗೆ ಎಷ್ಟು ಜನ ಮಕ್ಕಳು ಅಂದೆ ನಾನು. ಅಣ್ಣ ನನಗೆ ಬಹಳ ಮಕ್ಕಳಿಲ್ಲ, ಇಲ್ಲಿ 16 ಮಕ್ಕಳು ಕರ್ಕೊಂಡು ಬಂದೇನಿ, ಮನ್ಯಾಗ 8 ಮಕ್ಕಳು ಬಿಟ್ಟು ಬಂದೇನಿ, ಸದ್ಯ 8 ಆಗದೀನಿ ಅಂತ ಹಾಕಿ. ಬಹಳ ಮಕ್ಕಳಿಲ್ಲ ಅಂತ ಅಕ್ಕಿಗೆ 16 ಕರ್ಕೊಂಡು ಬಂದವ 8 ಮನೆ ಬಿಟ್ಟವ 8 ಆಗದೇನಿ ಅಂತಾವ. ಯಾಕಂದ್ರೆ ಆಗಿನ ಕಾಲದೊಳಗ ಮಕ್ಕಳ ಕೊರತೆ, ಆದ್ರೆ ಈಗಿನ ಕಾಲದೊಳಗ ಮಕ್ಕಳ ಕೊರತೆನೇ ಇಲ್ಲ. ಗಂಡ ಕುರಿ ಕಾಯ್ಲಿಕ್ಕೆ ಹೋಗ್ತಿದ್ದ, ಮನಿ ಒಳಗ ಒಬ್ಬರೇ ಕುತ್ಕೊಂಡು ಸಣ್ಣವನ ಧ್ಯಾನವನ್ನು ಮಾಡ್ತಾ ಇರುವ ಸಂದರ್ಭದೊಳಗ ಒಂದು ದಿವಸ ಸಣ್ಣವನ ಗುಡಿ ಒಳಗ ಅಭಿಷೇಕವನ್ನು ಮಾಡಿಸಿ ಮಂಗಳ ಆರತಿಯನ್ನು ಮಾಡುವ ಕಾಲದೊಳಗ ಅಲ್ಲಿ ಸಂಗಮನಲ್ಲಿ ಧ್ಯಾನವನ್ನು ಮಾಡ್ತಾರೆ. ಹೇ ಪರಮಾತ್ಮ, ಹೆಣ್ಣಾಗಿ ಹುಟ್ಟಿ ಈ ಒಡಲೊಳಗೊಂದು ಹೆಣ್ಣು ಗಂಡು ಇಲ್ಲ ಅಂದ್ರು ನನಗ ಬಂಜೆ ಅಂತ ಕರೀತಾರೋ. ಮನೆಯ ದೀಪವನ್ನು ಬೆಳಗುವುದಕ್ಕಾಗಿ ಒಂದು ಮಗುವನ್ನಾದರೂ ಕೊಡಬಾರದೆ. ಆ ಸಂಗಮನಾಥನಲ್ಲಿ ಭಕ್ತಿಯಿಂದ ಬೇಡಿಕೊಂಡ ಸಂದರ್ಭದಲ್ಲಿ ಆ ಸಂಗಮನಾಥ ಆ ಲಿಂಗದ ಮೇಲೆ ಏರಿಸಿರುವಂತಹ ಹೂಗಳೆಲ್ಲವೂ ಕೂಡ ಆ ದುಃಖದ ಗುಡಿ ಒಳಗೆ ಬಂದು ಕುಳಿತಿರುವ ಸಂದರ್ಭದೊಳಗನೆ ಅಷ್ಟೊಳಗನೆ ಕೈಲಾಸದಿಂದ ಬಂದಿರುವಂತಹ ಮುತ್ತಿನ ಗಣಾಧೀಶ ಆ ಲಿಂಗದೊಳಗೆ ಜ್ಯೋತಿಯ ಸ್ವರೂಪವಾಗಿ ಆ ದುಃಖದಯ ದೇಹದೊಳಗೆ ಗರ್ಭದೊಳಗನೆ ಪರಕಾಯ ಪ್ರವೇಶವಾಗ್ತದೆ. ಜ್ಯೋತಿಯ ಸ್ವರೂಪವಾಗಿ ಪರಕಾಯ ಪ್ರವೇಶ ಆದ ಮೇಲೆ ಸಂಗಮೇಶ್ವರ ಹೇಳ್ತಾನೆ, ದುಃಖನೇ ನಿನ್ನ ದಾನ ಧರ್ಮ, ನಿನ್ನ ಪೂಜೆ, ನಿನ್ನ ಭಕ್ತಿ, ನಿನ್ನ ನಿಷ್ಠೆ, ಇದಕ್ಕಾಗಿ ನನ್ನ ಮಗನೇ ನಿನ್ನ ಗರ್ಭದೊಳಗೆ ಹುಟ್ಟಿ ಬರುತ್ತಾನೆ. ಆ ಮಗುವಿಗೆ ಕೊಲಾಲೇಶ ಅಂತ ನೀನು ಹೆಸರಿಡಬೇಕು. ಗೊಲ್ಲಾಳಲಿಂಗನೆಂದು ಜಗತ್ತಿಗೆ ಪ್ರಸಿದ್ಧನಾಗ್ತಾ ಇದ್ದಾನೆ. ಹೀಗಿರುವ ಸಮಯದಲ್ಲಿ ಯಾವ ದುಃಖವೇ ಮನೆಗೆ ಬರ್ತಾಳೆ. ಗಂಡನಾಗಿರುವಂತ ಬಲ್ಲುಗನಿಗೆ ಹೇಳ್ತಾಳೆ, ಸ್ವಾಮಿ ಸಂಗಮೇಶ್ವರ ವರವನ್ನ ಕರುಣಿಸಿದಾನೆ. ಏನು ನನಗೆ ಮಕ್ಕಳಾಗ್ತವೆ, ಗಂಡು ಸಂತಾನವಾಗ್ತದೆ, ನನಗೆ ಗಂಡು ಸಂತಾನವಾಗ್ತದೆ. ಹೀಗಿರುವ ಸಮಯದಲ್ಲಿ ಆನಂದವಾಗಿ ನಗನಗುತ್ತಾ ಇರುವ ಸಮಯದೊಳಗಡೆ ಮಕ್ಕಳಿಗಿದ್ರೆ ಎಷ್ಟು ಖುಷಿಗಿರ್ತಾರ ಹೆಣ್ಮಕ್ಳು. ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳ ಬದುಕೆ ಕಣ್ಣೀರಿನ ಬದುಕು. ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು. ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ
ಬಂಧನ ಪಡಲಾರೆ ಬಂಜೆ ಎಂಬ ಶಬ್ದ ಹೊರಲಾರೆ ಜಗದೊಳಗೆ ಹಂಗಿನ ಪಾನ ಉಣಲಾರೆ ಶಿವನೇ ಬಾಲಕರಿಲ್ಲದ ಬಾಲಿಜಾತರ ಜನ್ಮ ಮುಂಜಾನೆ ಹುಟ್ಟಲಿ ಸಂಜೀಲೆ ಸಾಯಲಿ ಮುಂಜಾನೆ ಹುಟ್ಟಲಿ ಸಂಜೀಲೆ ಸಾಯಲಿ ಬಂಜೆ ಎಂಬ ಸೊಲ್ಲು ಬಿಡಿಸಯ್ಯ ಶಿವನೇ ಬಂಜೆ ಎಂಬ ಸೊಲ್ಲು ಬಿಡಿಸಯ್ಯ ಶಿವನೇ ಜೋಡು ಎರಡು ಕಾಯಿ ಒಡಿಸುವೆ ಶಿವನೇ ಬಾಲಕರಿಲ್ಲದ ಬಾಲಿಜಾತರ ಜನ್ಮ ಬಾಡಿಗೆಯತ್ತು ದುಡಿದಾಗ ಬಾಳೆಲೆಯ ಆ ಸುಂಡು ಬೀಸಿ ಹೋಗಿದಾಗ ಬಾಲಕರಿಲ್ಲದ ಬಾಲಕರಿಲ್ಲದ ಬಾಲಿಜಾತರ ಜನ್ಮ ಬಾಡಿಗೆಯತ್ತು ದುಡಿದಾಗ ಕಂದನ ಕೊಡು ಶಿವನೇ ಯಾವದುಗಳೇ ಆ ಸಂಗಮೇಶ್ವರನ ಸನ್ನಿಧಾನದಲ್ಲಿ ಹಾಡಿ ಭಕ್ತಿಯಿಂದ ಕೈಲಾಸದೊಳಗಿರುವ ಮುದ್ಗನ ಗಣಾಧೀಶ್ವರನೇ ಅವಳ ಗರ್ಭದೊಳಗ ಜ್ಯೋತಿ ರೂಪದಲ್ಲಿ ಪರಕಾಯ ಪ್ರವೇಶವಾಗಿ ಗರ್ಭ ಬೆಳೀತಾ ಇದೆ. ಆಗಿನ ಕಾಲದ ಜನಗಳಿಗೆ ಮಕ್ಕಳ ಕೊರತೆ ಅಂತ ನಾನು ಹೇಳಿದೆ. ಈ ಜಗತ್ತಿನೊಳಗ ಇಸ್ಲಾಂ ಧರ್ಮದ ಇಮಾಮ ಸಾಹೇಬನ ಗಂಡತಿ ಅಜ್ಜುಮಾಂಬೆ ಮಕ್ಕಳೇ ಇರಲಿಲ್ಲ. ಇಮಾಮ ಸಾಹೇಬ ಕೃಷಿ ಕಾಯಕವನ್ನು ಮಾಡ್ತಾ ಇದ್ರು ಕೂಡ ಮದುವೆಯಾಗಿ 25 ವರ್ಷವಾದರೂ ಮಕ್ಕಳೇ ಇಲ್ಲ. ಅಜ್ಜುಮಾಂಬೆ ಎಲ್ಲ ದೇವರ ಗುಡಿಗೆ ಹೋಗಿ ಪೂಜೆ ಎಲ್ಲವನ್ನ ಮಾಡಿದರೂ ಮಕ್ಕಳಾಗಲಿಲ್ಲ. ಒಂದು ದಿವಸ ಪತಿಯಾಗಿರುವಂತ ಇಮಾಮ ಸಾಹೇಬ ರಂಟಿ ಹೊಡೆಯುವುದಕ್ಕಾಗಿ ಹೊಲಕ್ಕೆ ಹೋಗಿದ್ದ. ಮಧ್ಯಾಹ್ನದ ವೇಳೆ ಅಜ್ಜುಮಾಂಬೆ ಪತಿಗೆ ಬುತ್ತಿಯನ್ನ ತಗೊಂಡು ಹೋಗ್ಬೇಕಂತ ಹೇಳಿ ಕಟಗ ರೊಟ್ಟಿ ಕಲ್ಲಾನ ಚಟ್ನಿ ಕಟ್ಕೊಂಡು ತಲೆ ಮ್ಯಾಲ ಹೊತ್ಕೊಂಡು ಬುತ್ತಿ ಗಂಟ ಬಗಲಾಗ ಒಂದಿಷ್ಟು ತತ್ರಾಣಿ ಒಳಗ ನೀರು. ಅವಾಗ ತತ್ರಾಣಿಗೆ ಅಂತ ಇರ್ತಿದ್ವಿ. ಈಗೆಲ್ಲ ಆ ಬಾಟ್ಲಿ ಈ ಬಾಟ್ಲಿ ಆ ಪೀಟ್ರ್ ಈ ಪೀಟ್ರ್ ಬಂದ್ಬಿಟ್ಟಾವ. ಆದ್ರೆ ತತ್ರಾಣಿಗೆ ನೀರನ್ನ ತಗೊಂಡು ಹೊರಟಿದ್ಲು. ಏನ್ ದಡ 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 ಹೊರಟ್ಲು. ಊರಿಂದ ಹೊಲಕ್ಕೆ ಹೋಗ್ಬೇಕಾದ್ರೆ ನಡು ಒಂದು ಗುಡ್ಡ ಇತ್ತು. ಗುಡ್ಡದಾಗ ಒಂದು ಗವಿ ಇತ್ತು. ಆ ಗವಿ ಒಳಗನೆ ಕಾದರಲಿಂಗ. ಆ ಗವಿ ಒಳಗ ಕಾದರಲಿಂಗ ಹಸಿವಾಗಿತ್ತು. ಈ ಹೆಣ್ಮಗಳನ್ನ ಬರೋದನ್ನ ನೋಡಿ ಕಾದರಲಿಂಗಮ್ಮ ಹಸಿವಾಗಿದೆ, ಹಸಿದ ಬಡಲಿಗನ್ನವ ನೀಡಿ ಹಸಿವನ್ನ ಹಿಂಗಿಸುತ್ತಾ ಎಂದಾಗ ಅಜ್ಜುಮಾಂಬೆ ಹೇಳ್ತಾಳೆ, ಯಪ್ಪ ನಾನು ಬಡವಿ, ಅದರೊಳಗೆ ನಾನು ಇಸ್ಲಾಂ ಧರ್ಮದವಳು. ಕಲ್ಲಾನ ಚಟ್ನಿ ತಗೊಂಡು ಕಟ್ಟಗಳ ರೊಟ್ಟಿ ಕಟ್ಕೊಂಡು ಹೊಂಟೆ ನನ್ನ ಗಂಡ ಅಂದಾಗ ಕಾದರ್ಲಿಂಗ ಅಂತಾನೆ, ಅಮ್ಮ ಹಸಿದವರಿಗೆ ಅದೇ ಅಮೃತ ತಾಯಿ, ಒಂದು ರೊಟ್ಟಿ 2 ರೊಟ್ಟಿ ಕೊಡುತ್ತಾ ಎಂದಾಗ ಅಜ್ಜುಮಾಂಬೆ ಆ ಬುತ್ತಿ ಗಂಟನ್ನ ಕೆಳಗಿಟ್ಟಾಳ, ಉಚ್ಚಾಳ. 2 ರೊಟ್ಟಿ ಕಟಗಳ ರೊಟ್ಟಿ ಒಳಗ ಒಂದಿಷ್ಟು ಕಲ್ಲಾನ ಚಟ್ನಿ ಹಚ್ಚಿ ಕೊಟ್ಟ ಮೇಲೆ ಕಾದರ್ಲಿಂಗ ಊಟ ಮಾಡಿದ. ನೀರು ಕೊಟ್ಲು, ನೀರು ಕುಡ್ದ.
ಯಾವಾಗ ನೀರು ಕುಡಿದ ಮೇಲೆ ಕಾದರ್ಲಿಂಗ ಆಶೀರ್ವಾದವನ್ನು ಮಾಡ್ತಾನೆ. ಅಮ್ಮ, ಯಾಕೆ ಕಣ್ಣೊಳಗ ನೀರು, ನಿನಗೆ ಮಂಗಲವಾಗಲಿ ಶುಭವಾಗಲಿ. ಇದನ್ನ ಅಂದಕೊಳ್ಳೆ ಅಜ್ಜು ಮಾಂಬೆ ಕಣ್ಣೊಳಗ ನೀರು ಥಳದಳನೇ ಸುರಿತಾ ಇದ್ದಾವೆ. ಯಾಕವಾ, ಯಾಕ ನಿನ್ನ ಕಣ್ಣೊಳಗ ನೀರು? ಯಪ್ಪ, ಮದುವೆಯಾಗಿ ಬಹು ದಿನಗಳಾದರೂ ಈ ಗರ್ಭದೊಳಗೊಂದು ಶಿಶು ಹುಟ್ಟಿ ಬಂದಿಲ್ಲ. ಊರೊಳಗೆಲ್ಲರೂ ಬಂಜೆ 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 ಅಂತ ಕರೀತಾರೆ. ನನ್ನ ಬದುಕು ಕಣ್ಣೀರಿನ ಬದುಕು. ದಾನ ಧರ್ಮ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರು ನನ್ನ ಗರ್ಭದೊಳಗೊಂದು ಹೆಣ್ಣು ಗಂಡು ಹುಟ್ಟುತ್ತಾ ಇಲ್ಲ. ಕಾದರ್ಲಿಂಗ ಹೇಳಿದಮ್ಮ, ಚಿಂತಿಸಬೇಡ ಮಗಳೇ, ನಿನ್ನ ಗರ್ಭದೊಳಗೊಬ್ಬ ಶಿವಯೋಗಿ ಹುಟ್ಟಿ ಬರ್ತಾನೆ, ನಿನ್ನ ಗರ್ಭದೊಳಗೊಬ್ಬ ಮಹಾತ್ಮ ಹುಟ್ಟಿ ಬರ್ತಾನೆ. ಚಿಂತಿಸಬೇಡ ಮಗಳೇ. ಆ ಶಿಶುವಿಗೆ ಶರೀಫ ಎಂದು ಹೆಸರಿಡುವಂತ ಕಾದರ ಲಿಂಗ ಅಜ್ಜುಮಾಂಬೆಗೆ ಅಪ್ಪಣೆಯನ್ನ ಕೊಟ್ಟ. ಹೊಲಕ್ಕೊಂದು ಗಂಡ ಊಟ ಮಾಡಿಸಿದ್ಲು. ನಡೆದ ಘಟನೆ ಹೇಳಿದ್ರು. ಇಮಾಮ ಸಾಹೇಬ ಊರೊಳಗೆ ಬಂದ ದೇವರಿಗೆ ದೀಪ ಬೆಳಗಿದ, ದಾನ ಧರ್ಮವನ್ನು ಮಾಡಿದ. ಕೆಲವೇ ದಿನಗಳಲ್ಲಿ ಅಜ್ಜುಮಾಂಬೆ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟ ಮೇಲೆ ಆ ಶಿಶುವಿಗೆ 13ನೇ ದಿನಕ್ಕೆ ಅಲ್ಲಿ ಶರೀಫ ಅಂತ ಹೆಸರಿಟ್ಟ ಮೇಲೆ ಆ ಶರೀಫನೇ ಇವತ್ತ ಶರೀಫ ಶಿವಯೋಗಿಯಾಗಿ ಜಗತ್ತಿಗೆ ಬೆಳಕನ್ನ ಕೊಟ್ಟಿಲ್ಲೇನು. ಆದ್ರೆ ಇಲ್ಲಿ ಡಬಳಾರ ಪಟ್ಟಣದಲ್ಲಿ ಹಾಲ ಕುರುಬರ ಮನೆತನದೊಳಗ ಬಲ್ಲುಗನ ಹೆಂಡತಿ ದುಗ್ಗಳೆ. ನವಮಾಸಗಳು ತುಂಬಿದಾವೆ. ಆ ಡಬಳಾರ ಪಟ್ಟಣದೊಳಗೆ ಎಲ್ಲರಿಗೂ ಆನಂದವೇ ಆನಂದ. ಯಾಕ? ಮದುವೆಯಾಗಿ 45-50 ವರ್ಷದ ನಂತರ ಮಕ್ಕಳ ಫಲವನ್ನ ಪಡ್ಕೊಳ್ತಾಳಂತ ಒಂದಿಷ್ಟು ಆನಂದವೇ ಆನಂದ. ನವಮಾಸಗಳು. ಆ ತಾಯಂದಿರು ಗರ್ಭವತಿ ಇರುವಂತ ಸಂದರ್ಭದಲ್ಲಿ ಆಲಸ್ಯವನ್ನ ಯಾರು ಮಾಡಬಾರದು. ನೀವು ನಿತ್ಯ ಮುರುಗೇಶನ ಧ್ಯಾನ ಮಾಡ್ರಿ, ಸಿದ್ದರಾಮೇಶ್ವರನ ಧ್ಯಾನ ಮಾಡ್ರಿ, ಶರಣರ ವಚನಗಳನ್ನ ಓದ್ರಿ, ದಾನ ಧರ್ಮ ಮಾಡ್ರಿ, ಮನೆಯೊಳಗೆ ಕೆಲಸ ಮಾಡ್ರಿ. ನೀವೆಲ್ಲ ದೇವರ ಗುಡಿಗೆ ಹೋಗ್ರಿ, ಅಪ್ಪನ ಮಠಕ್ಕೆ ಬರ್ರಿ, ದರ್ಶನ ತಗೋರಿ. ನಿತ್ಯ ಗರ್ಭವತಿ ಇದ್ದ ಹೆಣ್ಣುಮಕ್ಕಳು, ಗರ್ಭವತಿ ಇದ್ದಾಗ ನೀವು ಗ್ರಂಥವನ್ನು ಓದಿದ್ರೆ, ಈ ಎಲ್ಲ ಕಾರ್ಯವನ್ನು ಮಾಡಿದ್ರೆ ಮುಂದೆ ನಿಮ್ಮ ಹೊಟ್ಟಿ ಒಳಗ ಹುಟ್ಟಿ ಬರುವ ಮಕ್ಕಳು ಕೂಡ ಇದೇ ಪರಂಪರೆ ಒಳಗ ಹುಟ್ಟಿ ಬರ್ತಾವ. ನೀವು ದರಿದ್ರತನ ಮಾಡಿದಂದ್ರೆ ಮುಂದೆ ಹುಟ್ಟೋ ಮಕ್ಕಳು ದರಿದ್ರನ ಹುಟ್ಟ. ಅವಾಗ ಬರ್ತೀರ ಅಪ್ಪವ್ರ ಹತ್ರ, ಯಪ್ಪ ನನ್ನ ಮಗ ಸಾಲಿಗೆ ಹೋಗುವಲ್ಲ, ನನ್ನ ಮಗನಿಗೆ ವಿದ್ಯೆ ತೆಲಿಗೆ ಹತ್ತವಲ್ದು, ಏನಾದ್ರು ಒಂದು ಅಂತರ ಮಾಡ್ತೀರಿ. ನಮ್ಮ ಜೀವನದ ಶೈಲಿಯನ್ನ ಕೆಡಿಸ್ಕೊಳ್ತಾ ಇದ್ದೇವೆ. ನಮ್ಮ ಬದುಕಿನ ಲಯ ಕೆಟ್ಟು ಹೋಗ್ತಾ ಇದೆ. ಅದಕ್ಕೆ ಹೆಣ್ಣು ಮಕ್ಕಳಾದವರು ಗರ್ಭವತಿ ಇದ್ದಾಗ ನೀವೆಲ್ಲ ಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು. ಹಣೆ ಮೇಲೆ ವಿಭೂತಿ ಧರಿಸ್ಬೇಕು, ಕುಂಕುಮ ಧರಿಸ್ಬೇಕು. ನಿಮ್ಮ ಮಕ್ಕಳು ಅದೇ ಸಂಸ್ಕಾರದಲ್ಲಿ ಮುಂದೆ ಹುಟ್ಟಿ ಬರ್ತಾವ, ಇದು ನೆನಪಿರಬೇಕು. ಯಾವಾಗ ಇಲ್ಲಿ ಗರ್ಭ 3 ತಿಂಗಳ ಹೆಣ್ಮಕ್ಕಳು ಗರ್ಭವತಿ ಇರುವಾಗ 3 ತಿಂಗಳ ದೇಹಾತ್ಮ, 7ನೇ ತಿಂಗಳಿಗೆ ಛಾಯಾತ್ಮ, 8ನೇ ತಿಂಗಳಿಗೆ ಜೀವಾತ್ಮ. ಗರ್ಭದೊಳಗ ಶಿಶುವಿಗೆ 8 ತಿಂಗಳಾತಂದ್ರೆ ಜೀವಾತ್ಮ ಜೀವ ಕಳೆ ಬರ್ತದ. ಆವಾಗ ಗರ್ಭಕ್ಕೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಗುರುವಿನಿಂದ ಮಹಾತ್ಮರಿಂದ ಗರ್ಭಕ್ಕೆ ಲಿಂಗ ಧಾರಣ ಮಾಡ್ತಕ್ಕಂಥ ಸಂಸ್ಕಾರ ಇದೆ. ಹಾಗೆ ಅಲ್ಲಿ ನವಮಾಸಗಳು ತುಂಬಿದ ದುಗ್ಗಳೆಯ ಗರ್ಭಕ್ಕೆ ಲಿಂಗ ಧಾರಣ. ಇನ್ನೇನು ಕೆಲವೇ ದಿನಗಳಲ್ಲಿ ದುಗ್ಗಳೆ ಜನ್ಮವನ್ನು ಕೊಡ್ತಾ ಇದ್ದಾಳೆ. ಬಲ್ಲುಗನಿಗೆ ಬಹಳ ಆನಂದವಾಗಿದೆ. ನನ್ನ ಹೆಂಡತಿ
ಮಗುವಿಗೆ ಜನ್ಮವನ್ನ ಕೊಡ್ತಾಗಿದ್ದಾಳೆ. ಎಲ್ಲರೂ ಕಾಯ್ತಾ ಇರುವ ಸಮಯದಲ್ಲಿ ಆ ದುಃಖಳೆ ಶ್ರವಣ ಮಾಸ ಶುಕ್ಲ ಪಕ್ಷ, ಶ್ರವಣ ಮಾಸ ಶುಕ್ಲ ಪಕ್ಷ ಸೋಮವಾರ ಶುಭ ನಕ್ಷತ್ರ ಶುಭ ತಿಥಿಯಲ್ಲಿ ಸೂರ್ಯೋದಯ. ಆ ಸೂರ್ಯೋದಯದ ಮುನ್ನ ಸೂರ್ಯನ ಪ್ರಕಾಶದಂತೆ ತೇಜಸ್ವಿಯಾದ ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಯಾವ ಡಬಳಾರ ಪಟ್ಟಣದ ದುಗ್ಗಳೆ ಸಾಂಬ ಜೈನಮ. ಯಾವಾಗ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಳು, ಆ ಬಲ್ಲುಗ ಆನಂದವಾಗಿ ಏನು ನಗನಗತ ಖುಷಿಯಾಗಿ ಬದುಕಿನೊಳಗ ಆನಂದವೇ ಆನಂದ, ಆನಂದವೇ ಆನಂದ. ಆನಂದದೊಳಗ ಏನೆಲ್ಲ ದಾನ ಧರ್ಮ ಪ್ರಸಾದ ದಾಸೋಗನ್ ಮಾಡಿಸ್ತಾರಲ್ಲ, ಹಂಗ ಇಲ್ಲಿ ಬಲ್ಲುಗ ಜಿಪಣನಾಗಿದ್ರು ಕೂಡ, ಕಡು ಜಿಪಣನಾಗಿದ್ರು ಕೂಡ ಎಲ್ಲ ದೇವರಿಗೆ ದೀಪವನ್ನ ಬೆಳಗಿದಾನೆ, ಎಲ್ಲ ದೇವರಿಗೆ ಅಭಿಷೇಕವನ್ನ ಮಾಡಿಸಿದಾನೆ, ಎಲ್ಲ ಜಂಗಮರಿಗೆ ದಾನವನ್ನ ಮಾಡಿದಾನೆ. ಯಾವಾಗ ಇಲ್ಲಿ ಮಗು ಹುಡ್ತೋ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಬರೋದೇ ನೋಡೋದು, ಬರೋದು ನೋಡೋದು, ಬರೋದು ನೋಡೋದು. ಯಾಕ ಆ ಕೂಸನ್ನ ನೋಡಿ ಜನಗಳಿಗೆ ಹೆಣ್ಮಕ್ಳು ಅಂತಿದ್ರು. ಬಹಳ ದಿವಸಕ್ಕೆ ನಿನಗ ಮಕ್ಕಳು ಆಗ್ಯಾವ ಅಂತಂದ್ರ ಆ ಮಗುವನ್ನ ನೋಡ್ಬೇಕಂತ ಹೇಳಿ ಎಲ್ಲ ಹೆಣ್ಮಕ್ಳು ಬರ್ತಿದ್ರು. ಆ ಮಗುವನ್ನ ನೋಡಿ ಸಾಕ್ಷಾತ್ ಪರಮಾತ್ಮ ಇದ್ದಂಗದಾನ, ಇವ ಪರಮಾತ್ಮ ಇದ್ದಂಗದಾನ, ಇವ ಸಂತ ಇದ್ದಂಗದಾನ, ಇವೊಬ್ಬ ಶರಣ ಇದ್ದಂಗದಾನ ಅಂತ ಎಲ್ಲರ ಹಾಡಿ ಹರಿಸ್ತಿದ್ರು. ಮುಂದೆ 13ನೇ ದಿನಕ್ಕ ತೊಟ್ಟಿಲೋತ್ಸವ. ಹುಟ್ಟಿದ ಕೂಸು ತೊಟ್ಟಲ್ಕ ಯಾಕೆ ಹಾಕ್ತಾರ್ರಿ? ಈ ಜಗತ್ತಿನೊಳಗ ಹೆಣ್ಮಕ್ಳು ಅಷ್ಟ ಜನ್ಮ ನೀಡಂಗಿಲ್ಲ. ನೊರ್ಜು ಹಡಿತಾವ, ತಗಣಿ ಹಡಿತಾವ, ಹಲ್ಲಿ ಹಡಿತಾವ, ಕಪ್ಪಿನೂ ಹಡಿತಾವ. ಎಮ್ಮೆ ಆಕಳ ಎಲ್ಲ ಪ್ರಾಣಿಗಳು ಜನ್ಮ ಕೊಟ್ಟಾವ. ಈ ಜಗತ್ತಿನೊಳಗ ಎಮ್ಮೆ ಏನಾದ್ರೂ ಇಳಿದ ಕರಾನ ತೊಟ್ಟಕ್ಕೆ ಹಾಕಿ ತೂಗಿ ಹೆಸರಿಟ್ಟಿರೇ ನೀವು? ಇದ್ರ ಉದಾಹರಣೆ ಇದ್ರೆ ಹೇಳ್ರಿ ನೋಡೋಣ. ತಾಯಿ ಗರ್ಭದಿಂದ ಹುಟ್ಟಿದ ಕೂಸನ್ನ ತೊಟ್ಟಿಲಕ್ಕೆ ಯಾಕೆ ಹಾಕ್ತಾರೆ? ಆ ತೊಟ್ಟಿಲದೊಳಗೊಂದು ತತ್ವ ಇದೆ, ಅರ್ಥ ಇದೆ, ತೊಟ್ಟಿಲ ಸಿದ್ಧಾಂತ ಇದೆ. ತೊಟ್ಟಿಲ ಮಾನವನ ಜೀವನದ 1ನೆಯ ಮೆಟ್ಟಿಲ. ಈ ತೊಟ್ಟಿಲ ಮಾನವನ ಬದುಕಿನ 1ನೆಯ ಮೆಟ್ಟಿಲ. ಈ ತೊಟ್ಟಿಲ ಮನುಷ್ಯನ ಬದುಕಿನೊಳಗೆ 3 ಕಟ್ಟು ಬರ್ತಾವ. ಒಂದು ತೊಟ್ಟಿಲ ಕಟ್ಟು, 2ನೇದು ಬಾಸಿಂಗ ಕಟ್ಟು, 3ನೇದು ಗುರುತಾಗಿರ್ಬೇಕಲ್ಲ ನಿಮಗೆ. 3ನೇದು ಏನು ಕಟ್ತಾರ? 3ನೇದು ಏನು ಕಟ್ತಾರೆ ಹೇಳ್ರಿ ನೋಡೋಣ, ಮಾತಾಡ್ರಿ ನನ್ ಕೂಡ. ಮಾನವನ ಬದುಕಿಗೆ 3 ಮೆಟ್ಟಿಲ. ಒಂದು ತೊಟ್ಲ ಕಟ್ಟು, 2ನೇದು ಬಾಸಿಂಗ ಕಟ್ಟು, 3ನೇದು ನನಗೂ ಕಟ್ಟತಾರ, ಹೋದ್ಮೇಲೆ ನಿಮಗೂ ಕಟ್ಟತಾರ. ಆದ್ರ ಮಾನವನ ಬದುಕಿನೊಳಗ 3 ಮೆಟ್ಟಿಲುಗಳು ಏನದಾವಲ್ಲ, ಅದು ತೊಟ್ಟಿಲ. ತೊಟ್ಟಲಕ್ಕೆ 4 ಕಳಸ ಇಟ್ಟಾರ, ಇಟ್ಟಿಲ್ಲೇನು? ಅದಕ್ಕೆ 4 ಹಗ್ಗ ಕಟ್ಟ್ಯಾರ. ಯಾಕೆ ಕಟ್ಟ್ಯಾರ? ಆ ತೊಟ್ಟಿದೊಳಗ ಇರುವಂತ ಶಿಶುವು, ಆ ತೊಟ್ಟಲಕ್ಕೆ 4 ಕಳಸಗಳದಾವ. 4 ಪುರುಷಾರ್ಥಗಳ ಸಂಕೇತ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಆ ತೊಟ್ಟಿಲ ನಮಗ ಅರಿವನ್ನ ಕೊಡ್ತದೆ, ತೊಟ್ಟಿಲ ನಮಗ ತಿಳುವಳಿಕೆಯನ್ನ ಕೊಡ್ತದೆ. ಏ ಮನುಷ್ಯ, ಏ ಶಿಶುವೆ, ಈ ತೊಟ್ಟಿದೊಳಗೆ ನೀನು ಆಡುವುದರ ಜೊತೆಗೆ ಧರ್ಮವಂತನಾಗಿ, ನೀತಿವಂತನಾಗಿ, ಆಚಾರವಂತನಾಗಿ ದಾನ ಧರ್ಮವನ್ನ ಮಾಡಿ ನೀನು ಮೋಕ್ಷವನ್ನ ಹೊಂದಬೇಕು ಅಂತ ಹೇಳ್ತದೆ. ಇನ್ನು 4 ಹಗ್ಗ ಕಟ್ಟ್ಯಾರ. 4 ವೇದಗಳ ಸಾರವೇ 4 ಹಗ್ಗ ಅಂತ ಹೇಳ್ತಾರೆ. 4 ವೇದಗಳು ಯಾವ ಹೇಳ್ರಿ ನೋಡೋಣ. 4 ವೇದಗಳು ಯಾವ?
ಯಾರಿಗೆ ಗೊತ್ತಿಲ್ಲ? ಗೊತ್ತದವ ಹೇಳಾಕ್ವಲ್ರಿ. ಆ 4 ವೇದಗಳು ಸಾಮವೇದ, ಯಜುರ್ವೇದ, ಅಥರ್ವಣ ವೇದ, ಇನ್ನೊಂದು ಋಗ್ವೇದ. ಈ 4 ವೇದಗಳನ್ನ ತಿಳಿ ಅದರಂತೆ ನಡಿ ಎನ್ನುವಂತ ಅರ್ಥದಲ್ಲಿ ತೊಟ್ಲಕ್ಕೆ 4 ಹಗ್ಗಗಳನ್ನು ಕಟ್ಟ್ಯಾರ. ಇನ್ನು ತೊಟ್ಲ ಐತ್ ನೋಡ್ರಿ. ತೊಟ್ಲ ತೂಗಿದವ್ರು ಭಾಳ ಮಂದಿ ಇದೀರಿ. ಆ ತೊಟ್ಲ ಹಿಂಗೆ ತೂಗಿದ್ರೆ ಅಲ್ಲೇ ನಿಲ್ತೈತೆ, ಏನು ನಡು ಬಂದು ನಿಲ್ತೈತೆ? ಆ ಕಡೆಯಿಂದ ಈ ಕಡೆ ತೂಗಿದ್ರು ಕೂಡ ಅದು ಈ ಕಡೆ ನಿಲ್ಲಂಗಿಲ್ಲ, ಮಧ್ಯಕ್ಕೆ ಬಂದು ನಿಲ್ತದೆ. ಕಾರಣ ದೇಹ ಅನ್ನುವುದೇ ಒಂದು ತೊಟ್ಟಿಲ, ಈ ಶರೀರ ಅನ್ನೋದೇ ಒಂದು ತೊಟ್ಟಿಲ. ಈ ಶರೀರ ಅನ್ನುವಂತ ಒಂದು ತೊಟ್ಟಿದೊಳಗ, ಈ ಶರೀರದೊಳಗ ಮನಸ್ಸು ಅನ್ನುವಂತ ಶಿಶು ಅದೇ. ಹೆಂಗ ತೊಟ್ಟಿಲ ಆ ಕಡೆ ನಿಲ್ಲಂಗಿಲ್ಲ, ಈ ಕಡೆ ನಿಲ್ಲಂಗಿಲ್ಲ, ಮಧ್ಯಕ್ಕೆ ಬಂದು ತೊಟ್ಟಿಲ ಹೆಂಗ ನಿಲ್ತದ, ಹಂಗ ಶರೀರ ಅನ್ನುವಂತ ಈ ತೊಟ್ಟಿದೊಳಗ ಮನಸ್ಸು ಅನ್ನುವಂತ ಶಿಶು ಎಲ್ಲಿ ನಿಲ್ಲಬೇಕು? ತೊಟ್ಟಿಲ ಹೆಂಗ ಮಧ್ಯಕ್ಕೆ ಬಂದು ನಿಲ್ಲುವಂಥದ್ದೈತಲ್ಲ, ಹಂಗ ಈ ಶರೀರ ಅನ್ನುವಂತ ತೊಟ್ಟಿಲ ಎಲ್ಲಿಗೆ ಬಂದು ನಿಲ್ಲಬೇಕು ಅಂದ್ರೆ ಅಪ್ಪ ಮುರುಗೇಶ್ವರನ ವಿರಕ್ತ ಮಠಕ್ಕೆ ಬಂದು ನಿಂತಾಗ ಮಾತ್ರ, ಸಿದ್ಧರಾಮ ಶಿವಯೋಗಿಗಳ ಸನ್ನಿಧಿಗೆ ಬಂದು ನಿಂತಾಗ ಈ ತೊಟ್ಟಿಲ ಅನ್ನುವಂಥ ಶರೀರಕ್ಕೆ ಅರ್ಥ ಇದೆ, ಕಿಮ್ಮತ್ತು ಇದೆ. ಆ ತೊಟ್ಟಿಲ ಬಗ್ಗೆ ಹೇಳ್ಕೊಂತ ಹೋದ್ರೆ ಸಮಯ ಬಹಳ ಆಗ್ತದೆ. ಅದಕ್ಕೆ ತೊಟ್ಟಿಲಕ್ಕೆ ಅಲ್ಲಿ ಡವಳಾರ ಪಟ್ಟಣದೊಳಗೆ 13ನೇ ದಿವಸ ದುಗ್ಗಳೆ ಇಡೀ ಊರು ಜನರಿಗೆ, ಆ ಬಲ್ಲುಗ ಇಡೀ ಊರು ಜನರಿಗೆ ಹೇಳಿದಾನೆ, ದುಗ್ಗಳೆ ಮುತ್ತೈದರಿಗೆ ಹೇಳಿದಾಳೆ. 13ನೇ ದಿನ, ಆ 13ನೇ ದಿನಕ್ಕೆ ಕೂಸಿಗೆ ಹೆಸರಿಡುವಂತ ಕಾರ್ಯಕ್ರಮಕ್ಕ ಕರಿಗಡ ಮಾಡ್ಯಾರ, ಹಪ್ಪಳ ಮಾಡ್ಯಾರ, ಸಂಡಿಗೆ ಮಾಡ್ಯಾರ, ಅನ್ನ ಸಾರು ಎಲ್ಲವನ್ನ ಮಾಡಿ ತೊಟ್ಟಿಲೋತ್ಸವದ ಸಂಭ್ರಮವೇ ಸಂಭ್ರಮ. ತೊಟ್ಟಿಲಕ್ಕ ಹೂವು ಹೆಣದಾರ, ಮುತ್ತೈದೆಯರು ಬಂದಾರ, ಅದರ ಜೊತೆಗೆ ಎಲ್ಲ ಸಾವಿರ ಸಾವಿರ ಜನ ಬಂದಾರ. ತೊಟ್ಟಿಲಕ್ಕ ಹೂ, ಎಲ್ಲದಕ್ಕೂ ಹೂ ಬೇಕು. ಹೂವಿಲ್ಲದನೆ ಯಾವ ಕಾರ್ಯನೂ ನಡೆಯಂಗಿಲ್ಲ. ಮಂಗಲ ಕಾರ್ಯಕ್ಕೂ ಹೂ ಬೇಕು, ಎಲ್ಲದಕ್ಕೂ ಕೆಟ್ಟದ್ದಾಗೂ ಕೂಡ ಹೂ ಬೇಕಲ್ಲ. ಹೂ ಒಂದು ಕೂಳೆ ನನಗೆ ನೆನಪಾಗ್ತದ, ಅದನ್ನು ಹೇಳಿ ಮುಗಿಸಿಬಿಡ್ತೇನೆ. ನಮ್ಮ ಗದಗ ಮಹಾನಗರದೊಳಗೆ ಭಾಳಷ್ಟು ಜನ ಹೆಣ್ಮಕ್ಳು ಬೆಳಿಗ್ಗೆ ವಾಕಿಂಗ್ ಹೋಗ್ತಿರ್ತಾರೆ 5 ಗಂಟೆಗೆ. ಅವ್ರು 5 ಗಂಟೆಗೆ ವಾಕಿಂಗ್ ಹೋಗ್ಬೇಕಾದ್ರೆ ಹಂಗೆ ಹೋಗಂಗಿಲ್ಲ. ಅವರು ಕೈಯಾಗ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ಹೋಗ್ತಾರ. ಅವರು ಹಿಡ್ಕೊಂಡು ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಮರಳಿ ಬಜಾರ್ದೊಳಗೆ ಹಾದು ಹೋಗೋ ಮುಂದೆ ಹಂಗೆ ಹೋಗಂಗಿಲ್ಲ ನಮ್ಮ ಗದಿನಾಗ ಹೆಣ್ಮಕ್ಳು. ಮತ್ತು ಅವ್ರು ಹೆಂಗೆ ಹೋಗ್ತಾರಂದ್ರೆ ಎಡಕ್ಕ ಬಲಕ ಏನು ಮನೆ ಅದಾವಲ್ಲ, ಆ ಮನೆಗಳನ್ನು ಎಲ್ಲ ಒಂದೊಂದ ಗೇಟ್ ತೆಗೆದು, ಆ ಗೇಟಿನ ಕಂಪೌಂಡಿನೊಳಗೆ ಹೂವಿನ ಮರಗಳೇನಿರ್ತಾವಲ್ಲ, ಆ ಮರದೊಳಗೆ ಅರಳಿದ ಹೂವನ್ನು ಹರ್ಕೊಂಡು ಅವನ್ನೆಲ್ಲ ಚೀಲ ತುಂಬಿಕೊಂಡು ಮನೆಗೆ ಹೋಗಿ ಮನೆ ಒಳಗೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹರ್ಕೊಂಡು ಹೋದ ಹೂ ತೊಗೊಂಡು ಹೋಗಿ ಏರಿಸಿ, ಆ ಹೆಣ್ಮಗಳಂತಾಳ, ನಮ್ಮ ಮನೇನ ದೇವ್ರು ಎಲ್ಲ ಹೂವಿನಿಂದ ಎಷ್ಟು ಚಂದ ಲಕ್ಕ ಹೊಳ್ಯಾಕತ್ಯಾನಂತ ಈಕೆ ಅಂತಿರ್ತಾಳ. ಅವು 7 ಗಂಟೆಗೆ ಬಾಗಲ ತೆಗೆದು ಹೂವಿನ ಮರ ನೋಡ್ತಾವ, ಮರದಾಗ ಒಂದು ಹೂವಿರಂಗಿಲ್ಲ. ಈಕಿ ಏರಿಸಿ ಚಂದ ಖುಷಿ ಪಟ್ಟಿರ್ತಾಳ. ಆಕಿ ಬಾಗಲ ತೆಗೆದು ಹೂವಿಲ್ಲದಾಗ ಹರ್ಕೊಂಡು ಹೋಗಕ್ಕಿಗೆ ಅಕ್ಕಿ ಭಾಳ ಚಂದ ಹೂವು ಏರಿಸ್ತಾಳ. ನಿಮ್ಮ ಹೆಣ್ಮಕ್ಳು ಭಾಷೆದೊಳಗೆ ಗೊತ್ತಿರ್ಬೇಕಲ್ಲ. ಅದಕ್ಕೆ ಡವಲಾರ ಪಟ್ಟಣದೊಳಗೆ ತೊಟ್ಟಿಲವನ್ನು ಶೃಂಗಾರ ಮಾಡಿದ್ದಾರೆ, ಮುತ್ತೈದೆಯರು ಬಂದಿದ್ದಾರೆ. ಎಲ್ಲರೂ ಕೂಡಿ ಆ ತೊಟ್ಟಿಲೋತ್ಸವಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿ ಅಲ್ಲಿ ಜಂಗಮರನ್ನ ಕರೆದು ಹೆತ್ತವರು ಹೇಳ್ತಾರೆ, ಬಲ್ಲುಗ ದುಗ್ಗಳೆ ಯವಾ ಈ ಮಗನಿಗೆ ಏನೆಂದು ನಾಮಕರಣವನ್ನು ಮಾಡೋಣ, ಏನೆಂದು ನಾಮಕರಣವನ್ನು ಮಾಡೋಣ ಅನ್ನುವಂಥ ವಿಚಾರವನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಹೆತ್ತವರು ಹೇಳ್ತಾರಮ್ಮ, ಆ ಮುತ್ತೈದರಿಗೆ ಜಂಗಮರಿಗೆ ಹೇಳ್ತಾರೆ, ಶಿವನ ಕೃಪೆಯಿಂದ ಸಂಗಮನಾಥನ ದಯದಿಂದ
ಆ ಸಿದ್ದೇಶ್ವರನ ದಯದಿಂದ ಧರೆಗವತರಿಸಿ ಬಂದಿರುವಂತ ನನ್ನ ಮಗನಿಗೆ ಗೊಲ್ಲಾಳ, ನನ್ನ ಮಗನಿಗೆ ಗೊಲ್ಲಾಳ ಅಂತ ನೀವು ಹೆಸರಿಡಬೇಕು. ನೋಡಿ ಎಷ್ಟು ಅದ್ಭುತವಾಗಿರುವಂತ ಹೆಸರಿದು. ನಾವು ನಮ್ಮ ಮಕ್ಕಳಿಗೆ ಹೆಸರಿಡ್ತೇವೆ, ನಮ್ಮ ಮಕ್ಕಳಿಗೆ ಹೆಸರಿಡೋದ ಬೇರೆ. ನಾವು ಮೊನ್ನೊಂದು ಕಡೆ ಹೋಗಿದ್ದೆ, ಏನ್ ಹೆಸರು? ಡಾಂಕಿ. ಇನ್ನೊಬ್ಬರ ಮನೆಗೆ ಹೋಗಿದ್ದೆ, ಏನಮ್ಮ ನಿನ್ನ ಹೆಸರು? ಪಿಂಕಿ. ಬರೀ ಇವೇ ಅದು. ದಾವಣಗೆರೆಗೆ ಹೋಗಿದ್ವಿ, ಒಂದು ಎಷ್ಟು ಜನಮ್ಮ ನಿನಗೆ ಮಕ್ಕಳು ಅಂದೆ, 3 ಜನ ಅಂದರು. ಔಟ್ ಗೋಯಿಂಗ್ ಎಷ್ಟು, ಇನ್ಕಮಿಂಗ್ ಎಷ್ಟು ಅಂತ ಕೇಳಿದೆ. ಯಪ್ಪ ನಿನ್ನ ಪುಣ್ಯದಿಂದ ನನಗೆ ಇನ್ಕಮಿಂಗ್ ಅದಾವ, ಔಟ್ ಗೋಯಿಂಗ್ ಇಲ್ಲ ಅಂದ್ಲಾಕಿ. ಹೆಸರೇನಿಟ್ಟೀವ ಅಂದು. ಆ 3 ಮಂದಿ ತಂದು ನನ್ನ ಮುಂದೆ ನಿಂದಿರಿಸಿದ್ಲು. ಅವಾಗ ನಾನು ಕೇಳಿದೆ, ಏನಯ್ಯ ನಿನ್ನ ಹೆಸರು? ಶ್ವೇತಾಂಬರ. ಎರಡನೇವ್ದವನು ಹೇಳಿದ, ನಿನ್ನ ಹೆಸರೇನು? ಅವನ ಹೆಸರು ಶ್ವೇತಾಂಬರ ಆದರೆ ನನ್ನ ಹೆಸರು ಪೀತಾಂಬರ ಅಂದ. ಪಕ್ಕದಲ್ಲಿ 3ನೇವ್ ನಿಂತ್ಕೊಂಡಿದ್ದ, ಅಯ್ಯ ನಿನ್ನ ಹೆಸರೇನು? ಅವನ ಹೆಸರು ಶ್ವೇತಾಂಬರ, ಇವನ ಹೆಸರು ಪೀತಾಂಬರ, ನನ್ನ ಹೆಸರು ದಿಗಂಬರ ಅಂದವ. ಆದರೆ ನಾವು ಮಕ್ಕಳಿಗಿಂತ ಹೆಸರನ್ನ ಇಡೋದು ಬೇಡ, ಮಹಾತ್ಮರನ್ನ ನೆನೆಯುವಂಗ ನಮ್ಮ ಮಕ್ಕಳಿಗೆ ಹೆಸರಿಡಬೇಕು. ಹೆಣ್ಣು ಹುಟ್ಟಿದ್ರೆ ದಾನಮ್ಮ ಅಂತ ಇಡ್ರಿ, ಅಕ್ಕ ಮಹಾದೇವಿ ಅಂತ ಇಡ್ರಿ, ಚೆನ್ನಮ್ಮ ಅಂತ ಇಡ್ರಿ, ಹಾಲವ್ವ ಅಂತ ಇಡ್ರಿ. ಗಂಡು ಹುಟ್ಟಿದ್ರ ಮುರುಗೇಶ, ಸಿದ್ದರಾಮೇಶ ಅಂತ ಹೆಸರಿಟ್ರ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ. ಹಾಗೆ ಡವಳಾರ ಪಟ್ಟಣದಲ್ಲಿ ಎಲ್ಲ ಮುತ್ತೈದೆಯರು ಉಡಿಯನ್ನು ತುಂಬಿಕೊಂಡಿದ್ದಾರೆ, ಕಂಕಣವನ್ನು ಕಟ್ಕೊಂಡಿದ್ದಾರೆ, ಹಂಗನೂಲು ಹಾಕ್ಕೊಂಡಿದ್ದಾರೆ. ಎಲ್ಲ ಮುತ್ತೈದೆಯರು ಕೂಡಿ ಆ ಮಗುವನ್ನು ತೊಟ್ಟಿಲಕ್ಕೆ ಗುರುವಿನ ಸನ್ನಿಧಾನದಲ್ಲಿ ಶಿಶುವನ್ನು ಅಲ್ಲೆಲ್ಲ ಮೈ ತೊಳೆದು ಆ ಶಿಶುವಿಗೆ ವಿಭೂತಿಯನ್ನು ಹಚ್ಚಾರ. ಬಾಯಿ ಒಳಗ ಗುರುಪಾದೋದಕವನ್ನು ಮುಟ್ಟಿಸಿದ್ದಾರೆ, ಪ್ರಸಾದವನ್ನು ಮುಟ್ಟಿಸಿ ಹೊಸ ಬಟ್ಟೆಯನ್ನು ಹಾಕಿ ತೊಟ್ಟಿಲಕ್ಕೆ ಹಾಕಿ ಎಲ್ಲ ಮುತ್ತೈದೆಯರು ಜೋಗಳವನ್ನು ಪಾಡಿದ್ದಾರೆ ಅನ್ನುವಲ್ಲಿಗೆ ನನ್ನ ನುಡಿ ಮಾತುಗಳನ್ನು ಎಲ್ಲ ಪರಮ ಪೂಜ್ಯರ ಆಮೇಲೆ ಹಾಡೇ ಬಿಡ್ತೀವಿ. ಅಲ್ಲಿ ಡವಳಾರ ಪಟ್ಟಣದೊಳಗೆ ಅಪ್ಪವ್ರು ನಿಮ್ಮದು ಮುಗಿಸೇ ಬಿಡ್ರಂತಾರ. ಹೆಂಗೆ ಡವಳಾರ ಪಟ್ಟಣದಾಗ ಎಲ್ಲ ಮುತ್ತೈದರು ತೊಟ್ಟಲಕ್ಕೆ ಶಿಶುವನ್ನು ಹಾಕಿ ಅಲ್ಲಿ ಜಂಗಮರು ಮುತ್ತೈದರು ಕೂಡಿ ಆ ಶಿಶುವಿಗೆ ಎಡಗಿವಿ ಒಳಗನ ಹೆಸರಿಡ್ತಾರೆ. ಎಡಗಿವಿ ಒಳಗೆ ಯಾಕೆ ಹೆಸರಿಡ್ತಾರೆ? ಬಲಗಿವಿ ಒಳಗೆ ಏನು ರಾಗಿರ್ತೈತಿ? ಗುರು ಶಿಷ್ಯನಿಗೆ ಉಪದೇಶವನ್ನು ಮಾಡಬೇಕಾದ್ರೆ ಅಲ್ಲಿ ಗುರು ಶಿಷ್ಯನಿಗೆ ಹೆಸರನ್ನು ಇಡಬೇಕಾದ್ರೆ ಎಡಗಿವಿ, ಎಡಭಾಗದಲ್ಲಿ ಹೃದಯ ಇರುವುದರಿಂದ ನೇರವಾಗಿ ಮುಟ್ಟುತ್ತದೆ ಅನ್ನುವಂಥ ಅರ್ಥದಲ್ಲಿ ಅಲ್ಲಿ ತೊಟ್ಟಿಲವನ್ನು ತೂಗಿ ಜೋಗಳವನ್ನು ಪಾಡಿ ಆರ್ತಿ ಬೆಳಗ್ತಾರೆ. ಹೆಣ್ಮಕ್ಳು ಆರ್ತಿ ಬೆಳಗೋದಿಲ್ಲ. ಇಟ್ಟಿರ್ತೀರೋ ಆರ್ತಿನ ದೀಪನ 2 ಇಟ್ಟಿರ್ತೀರಿ ಒಂದು ತಾಟಿನೊಳಗೆ. ಒಂದ ಬೆಳಗಿದ್ರೆ ಏನಾರ ಆಕೈತಿ ಏನು? ಇಲ್ಲ. ಹೆಣ್ಮಕ್ಳ ಗುಣ ಎಷ್ಟು ದೊಡ್ಡದು ಅಂತಂದ್ರೆ, ಹೆಣ್ಮಕ್ಳ ಭಾವ ಎಷ್ಟು ದೊಡ್ಡದು ಅಂತಂದ್ರೆ, ಒಂದು ತಾಟಿನೊಳಗೆ 2 ದೀಪ ಇಡ್ತಾರೆ. ಆ ದೀಪ ಇಟ್ಟು ಮಂಗಲ ಕಾರ್ಯಗಳಲ್ಲಿ ದೀಪ ಬೆಳಗ್ತಾರಲ್ಲ, ಹಂಗ ಬೆಳಗಂಗಿಲ್ಲ. ಅವ್ರು ಹೆಂಗ ಬೆಳಗ್ತಾರೆ, ಯಾವ ಭಾವನೆಯಿಂದ ಬೆಳಗ್ತಾರಂತಂದ್ರೆ, ಈ 2 ದೀಪ, ಒಂದು ತವ್ರ ಮನೆಯ ದೀಪ, ಇನ್ನೊಂದು ಗಂಡನ ದೀಪ. ಈ ದೀಪ ಬೆಳಗದಂಗ ನನ್ನ 2 ಮನೆ ಬೆಳಗಲಿ ಅಂತ ಹೆಣ್ಣು ಆರತಿಯನ್ನು ಮಾಡ್ತದಲ್ಲ, ಹಂಗೆ ಎಲ್ಲರೂ ಆರತಿ ಮಾಡಿ ಜೋಗಳವನ್ನು ಪಾಡಿ ಆರತಿ ಮಾಡಿ ಅವರವರ ಗಂಡಂದಿರ ಹೆಸರನ್ನು ಹೇಳ್ತಿರ್ತಾರ. ಹಂಗೆ ಅಲ್ಲಿ ಜೋಗಳವನ್ನು ಪಾಡ್ತಾರೆ. ಶಿಶುವನ್ನು ತೊಟ್ಲಕ್ಕೆ ಹಾಕಿ ಗೊಲ್ಲಾಳೇಶ ಎಂದು ಹೆಸರಿಟ್ಟು ಮುತ್ತೈದೆಯರು ಜೋಗಳವನ್ನು ಪಾಡ್ತಾರೆ. ಯಾವ ರೀತಿಯಾಗಿ ಅನ್ನೋದನ್ನು ನಮ್ಮ ಗವಾಯಿಗಳಿಂದ ಕೇಳೋಣ. ನೀವು ರೆಡಿ ಮಾಡ್ಕೊಂಡ್ಬಿಡ್ರಿ. ತಾಯಿ ಎಂದು ಹೀಗೇನೆ, ತಾಯಿ ಪ್ರೀತಿ ಖಜಾನೆ, ತಾಯಿ ಎಂದು ದೈವಾನೆ, ಸೃಷ್ಟಿ ಮೂಲ ತಾಯಿನೇ. ಸೂರ್ಯ ಚಂದ್ರ ಇರುವರೆಗೂ ಬದಲಾಗದು, ತಾಯಿನೇ ಮಗನ ಮೊದಲ ಗುರುವಾದಳು,
ಅಕೆಯ ಕನಸೆ ಅವನ ಗುರಿಯಾಗಲು ತಾಯಿಯೇ ಮಗನ ಮೊದಲ ಗುರುವಾದಳು ಅಕೆಯ ಕನಸೆ ಅವನ ಗುರಿಯಾಗಲು ಬದುಕಿನ ಈ ದಾರಿಯಲಿ ಗೆಲುವನ್ನು ಪಡೆಯಲು ನೆರವಾದಳು ಆ ಗುರಿಯ ಆ ತೀರಕ್ಕೆ ಸೇರಿಸಲು ತಾ ಜ್ಯೋತಿಯಂತೆ ಜೊತೆ ನಿಂದು ಬೆಳಕಾದಳು ತಾಯಿಯೇ ಮಗನ ಮೊದಲ ಗುರುವಾದಳು ಅಕ್ಕಿಯ ಕನಸೆ ಅವನ ಗುರಿಯಾಗಲು ಪುಣ್ಯಕೋಟಿ ಹಸುವಂತೆ ತ್ಯಾಗಮಯಿ ಹೃದಯವು ಈ ಜನನಿಗೆಂದಿಗೂ ತಾಯಿಯಂದು ಹೀಗೇನೆ ತಾಯಿ ಪ್ರೀತಿ ಖಜಾನೆ ತಾಯಿಯಂದು ಹೀಗೇನೆ ತಾಯಿ ಪ್ರೀತಿ ಖಜಾನೆ ತಾಯಿಯಂದು ದೈವಾನೆ ಸೃಷ್ಟಿ ಮೂಲ ತಾಯಿನೇ ತಾಯಿನೇ ಮಗನ ಮೊದಲ ಗುರುವಾದಳು ಅಕಿಯ ಕನಸೆ ಅವನ ಗುರಿಯಾಗಲು ತಾಯಿಯೇ ಮಗನ ಮೊದಲ ಗುರುವಾದಳು ಅಕಿಯ ಕನಸೆ ಅವನ ಗುರಿಯಾಗಲು ಬದುಕಿನ ಈ ದಾರಿಯಲಿ ಗೆಲುವನ್ನು ಪಡೆಯಲು ನೆರವಾದಳು ಗೆಲುವನ್ನು ಪಡೆಯಲು ನೆರವಾದಳು ಆ ಗುರಿಯ ಆ ತೀರಕ್ಕೆ ಸೇರಿಸಲು ತಾ ಜ್ಯೋತಿಯಂತೆ ಜೊತೆ ನಿಂದು ಬೆಳಕಾದಳು ತಾಯಿಯೇ ಮಗನ ಮೊದಲ ಗುರುವಾದಳು ಅಕ್ಕಿಯ ಕನಸೆ ಅವನ ಗುರಿಯಾಗಲು ಪುಣ್ಯಕೋಟಿ ಹಸುವಂತೆ ತ್ಯಾಗಮಯಿ ಹೃದಯವು ಈ ಜನನಿಗೆಂದಿಗೂ ಕಾಮಧೇನು ಪ್ರೀತಿಯು ಸರ್ವಶಕ್ತಿ ಜಗನ್ಮಾತೆ ಹರಿಹರ ಜನ್ಮದಾತೆ ತಾಯಿ ಮೂಲವು ಈ ಜಗದ ವಿಸ್ಮಯ ತಾಯಿ ಎರಡು ಕಣ್ಣಂತೆ ಕರುಣೆಯ ಕಡಲಂತೆ ಎಷ್ಟು ಪುಣ್ಯ ಮಾಡಿದರು ತಾಯಿ ಋಣ ತೀರದಂತೆ ಕೋಟಿ ದೈವ ಸೇರಿ ತಾನೇ ತಾಯಿಯಾದಳು ತಾಯಿಯಾದಳು ತಾಯಿಯೇ ಮಗನ ಮೊದಲ ಗುರುವಾದಳು ಅಕ್ಕಿಯ ಕನಸೆ ಅವನ ಗುರಿಯಾಗಲು ತಾಯಿ ಆಜ್ಞೆ ನಡೆಸಲು ತನ್ನ ತಲೆ ಕಾವಲಿಟ್ಟ ಆ ಗೌರಿ ತನಯನು ಪ್ರೀತಿ ಕಂದ ಗಣೇಶನು ತಾಯಿ ಆಜ್ಞೆ ನಡೆಸಲು ತನ್ನ ತಲೆ ಕಾವಲಿಟ್ಟ ಆ ಗೌರಿ ತನಯನು ಪ್ರೀತಿ ಕಂದ ಗಣೇಶನು ತಾಯಿ ಮಾತು ತೀರಿಸಲು ಪ್ರಾಣವನ್ನೇ ನೀಡಿದ ಆ ದಾನ ಸೂರನು ಕುಂತಿ ಪುತ್ರ ಕರ್ಣನು
ಮಗನ ಮೊದಲ ಗುರುವಾದಳು ಅಕ್ಕಿಯ ಕನಸೆ ಅವನ ಗುರಿಯಾಗಲು ತಾಯಿ ಎರಡು ಕಣ್ಣಂತೆ ಕರುಣೆಯ ಕಡಲಂತೆ ಎಷ್ಟು ಪುಣ್ಯ ಮಾಡಿದರು ತಾಯಿ ಋಣ ತೀರದಂತೆ ತಾಯಿ ಋಣ ತೀರದಂತೆ ತಾಯಿ ಋಣ ತೀರದಂತೆ. ತಾಯಂದಿರೆಲ್ಲರೂ ತೊಟ್ಟಿಲ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು. ಮತ್ತು ತೊಟ್ಟಿಲ ಕಾರ್ಯಕ್ಕೆ ಯಾರು ತಂದಿರೇನಿಲ್ಲ, ಅಲ್ಲ ನೆನಪು ಮಾಡಿದೆ ಮತ್ತು ಮರೆತು ಹೋಗಬಾರ್ದಲ್ಲ ಅಂತ ನೆನಪು ಮಾಡಾಕತ್ತೀನಿ ನಿಮಗೆ. ಏನಾದರೂ ನಮ್ಮ ಕಾರ್ಯಕರ್ತರು ಇಲ್ಲಿ ಬರ್ಕೊಳಕತ್ಯಾರ, ತೊಟ್ಟಿಲ ಉತ್ಸವಕ್ಕೆ ತಾವೇನಾದರೂ ಭಕ್ತಿ ಕಾಣಿಕೆ ಕೊಡೋರಿದ್ರೆ ಕೊಡ್ರಿ.